ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಬೀದಿ ನಾಯಿಗಳ ರಂಪಾಟ ಜಾಸ್ತಿ ಆಗಿದೆ. ದಿನನಿತ್ಯ ಎಲ್ಲಿ ಹೋದ್ರೂ ನಾಯಿಗಳ ರಂಪಾಟ. ಆ ಮಕ್ಕಳು ಶಾಲೆಗೆ ಹೋಗುವಾಗ, ಟ್ಯೂಷನ್ಗೆ ಹೋಗುವಾಗ, ಅಂಗಡಿಗೆ ಹೋಗುವಾಗ 10-20 ನಾಯಿಗಳು ಬಂದು ಅಟ್ಯಾಕ್ ಮಾಡೋದು, ಬೆನ್ನತ್ತೋದು, ಇದು ದಿನನಿತ್ಯ ಸಾಮಾನ್ಯ ಆಗಿಬಿಟ್ಟಿದೆ, ಕಾಮನ್ ಆಗಿಬಿಟ್ಟಿದೆ. ಆಮೇಲೆ ವಯಸ್ಸಾದಂಥವ್ರಿಗೆ ಬೆನ್ನತ್ತೋದು, ಕಚ್ಚೋದು. ಎಷ್ಟೋ ಜನ ಇವತ್ತು ಹಾಸ್ಪಿಟಲ್, ಕಿಮ್ಸ್ ಆಸ್ಪತ್ರೆ ಆಗಿರ್ಬೋದು, ಬೇರೆ ಬೇರೆ ಆಸ್ಪತ್ರೆಗಳಿಗೆ ಅಡ್ಮಿಟ್ ಆಗಿದ್ದಾರೆ, ಚಿಕಿತ್ಸೆ ಪಡೆದಿದ್ದಾರೆ. ಹಲವಾರು ಮಕ್ಕಳಿಗೆ ಗಾಯ ಆಗಿದೆ. ಅವೆಲ್ಲ ಅರ್ತು ಮಹಾನಗರ ಪಾಲಿಕೆ ಮಹಾಪೌರರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಇದ್ರ ಬಗ್ಗೆ ಯಾಕೆ ಸೀರಿಯಸ್ ಆಗಿ ಆಕ್ಷನ್ ತಗೊಂತ ಇಲ್ಲ? ಯಾಕೆ ಮಹಾನಗರ ಪಾಲಿಕೆ ಇರುವಂಥ ಹಲವಾರು ಆ ಭಾಗಕ್ಕೆ ಹೋಗಿ ನೀವು ಫೋನಿನ ಕಾರ್ಯಕ್ರಮ ಮಾಡ್ತೀರಿ, ಪೂಜೆ ಮಹಾಪೌರರು ಆಫೀಸಲ್ಲಿ ಕುಂತು ಫೋನಿನ ಕಾರ್ಯಕ್ರಮ ಮಾಡಿ ಸಮಸ್ಯೆಗಳನ್ನು ಕೇಳಿದ್ರೆ, ಆದ್ರೆ ಆಗೋದಿಲ್ಲ. ವಾಸ್ತವವಾಗಿ ನೀವು ಪ್ರತಿಯೊಂದು ವಾರ್ಡಿಗೆ ವಿಸಿಟ್ ಮಾಡಿ, ಅಲ್ಲಿರುವಂಥ ಕಾರ್ಪೊರೇಟರ್ಗೆ ಹೇಳಿ, ಆ ಭಾಗದಲ್ಲಿ ಕಾರ್ಯಕ್ರಮ ಮಾಡಿ, ಅಲ್ಲಿರುವಂಥ ಇದು ನಾಯಿ ಸಮಸ್ಯೆ ಸಣ್ಣದಲ್ಲ, ಇದು ಜೀವಕ್ಕೆ ಸಮಸ್ಯೆ ಇದೆ. ಯಾರದೇ ಮಕ್ಕಳಿಗೆ ಕಚ್ಚಿದ್ರೆ ಅವ್ರ ತಂದೆ ತಾಯಿಗೆ ಎಷ್ಟು ನೋವು ಆಗ್ತಿರ್ಬೋದು ಹೇಳಿ? ನೀವೇ ಹೇಳಿ, ಎಷ್ಟು ನೋವಾಗುತ್ತದೆ. ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಪಾಪ, ಅವ್ರು ಕಚ್ಚಿಬಿಟ್ರೆ ನಾಯಿ, ಗಾಯ ಆದರೆ ಹಾಸ್ಪಿಟಲ್ ಅಡ್ಮಿಟ್ ಇದ್ರೆ ಅವ್ರ ತಂದೆ ತಾಯಿಗಿರುವಂಥ ನೋವು ಅದನ್ನು ಯಾರು ನೋಡ್ತಾರೆ? ಅವೆಲ್ಲ ನೀವು ನೋಡೋಕ್ಕಾಗೋದಿಲ್ಲ. ಅದಕ್ಕೆ ದಯವಿಟ್ಟು ನಾನು ಪೂಜೆ ಮಹಾಪೌರರಿಗೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ವಿನಂತಿ ಮಾಡ್ತೇನೆ, ತಾವು ಆ ಒಂದು ವಾರ್ಡಿಗೆ ಹೋಗಿ ವಿಸಿಟ್ ಮಾಡಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರತಿಯೊಂದು ವಾರ್ಡಿಗೆ ವಿಸಿಟ್ ಮಾಡಿ, ಅಲ್ಲಿರುವಂಥ ಸಾರ್ವಜನಿಕರ ಜೊತೆ ಚರ್ಚೆ ಮಾಡಿ, ಅಲ್ಲಿರುವಂಥ ಸಮಸ್ಯೆಗಳನ್ನು ಅರಿತು ಅಲ್ಲಿ ವಾಸ್ತವವಾಗಿ ಏನು ಮಾಡಬೇಕು, ಕೆಲಸ ಯಾವ ಥರ ಆ ನಾಯಿಗಳ ನಿರ್ವಹಣೆಗೆ, ಆ ಒಂದು ಸಮಸ್ಯೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಯಾವ ಥರ ಕೆಲಸ ಮಾಡಬೇಕು ಅದನ್ನು ಮಾಡಿ. ನೀವು ಆಫೀಸಲ್ಲಿ ಕೂತು ಆರ್ಡರ್ ಮಾಡೋದ್ರೆ ಆಗೋದಿಲ್ಲ. ವಾಸ್ತವವಾಗಿ ಫೀಲ್ಡಿಗೆ ಇಳಿದು ಆ ಒಂದು ವಾರ್ಡಿಗೆ ವಿಸಿಟ್ ಮಾಡಬೇಕು. ಹಲವಾರು ವಾರ್ಡ್ಗಳಿವೆ, ಎಕ್ಸ್ಟೆನ್ಷನ್ ಆಗಿರ್ಬೋದು, ಸ್ಲಮ್ಸ್ ಆಗಿರ್ಬೋದು, ಎಲ್ಲ ಕಡೆ ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲ ಕಡೆ ನಾಯಿಗಳ ರಂಪಾಟ. ಒಂದೊಂದು ಏರಿಯಾದಲ್ಲಿ 1,000 ನಾಯಿಗಳಿವೆ, 1,000 ನಾಯಿಗಳಿವೆ.